ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ನಾನು ಆಲ್ಕೋಹಾಲ್ ಅಥವಾ ಕಾಫಿ ತಗೊಳ್ಬಹುದಾ ಅಂತ ಕೇಳ್ತೀರಿ. ಕಿಡ್ನಿ ಅಂಡ್ ಲೈಫ್ ಇಸ್ ವೆರಿ ಪ್ರೆಸಿಯಸ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅದಕ್ಕೆ ನಾವು ಯಾಕೆ ಆಲ್ಕೋಹಾಲ್ ಮತ್ತು ಕಾಫಿ ಅವಾಯ್ಡ್ ಮಾಡ್ಬೇಕಪ್ಪ ಅಂತಂದ್ರ, ಆಲ್ಕೋಹಾಲ್ ಜನರಲ್ ಆಗಿನೂ ಜನರಿಗೆ ಒಳ್ಳೇದಲ್ಲ. ಎಸ್ಪೆಷಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಆದವರಿಗೆ ಡಿಹೈಡ್ರೇಷನ್ ಕಾಮನ್ ಆಗುತ್ತೆ, ಅದು ಕಿಡ್ನಿ ಲೋಡ್ ಬೀಳ್ತೈತಿ. ನಮ್ ಮೆಡಿಕೇಶನ್ಸ್ ಏನಿರ್ತಾವ ಇಮ್ಯುನೋ ಸಪ್ರೆಷನ್ ಅಂತೀವಿ, ಅದು ಇಂಟರ್ಫಿಯರ್ ಆಗಿ ಅದಕ್ಕೂ ಇಫೆಕ್ಟ್ ಆಗ್ತೈತಿ. ಮತ್ತೆ ಇನ್ನೊಂದು ಆಲ್ಕೋಹಾಲ್ ಕಾಸಸ್ ಲಿವರ್ ಡ್ಯಾಮೇಜ್. ಆಲ್ರೆಡಿ ಕಿಡ್ನಿ ಇಶ್ಯೂ ಇರೋದ್ರಿಂದ ಲಿವರ್ ಡ್ಯಾಮೇಜ್ ಆಗೋದು, ರಿಕವರಿ ಪ್ರಾಬ್ಲಮ್ ಆಗುತ್ತೆ ಯಾವುದೇ ಇಲ್ನೆಸ್ ಇಂದ. ಮತ್ತೆ ಕಾಫಿ ಸಹಿತ ಹಾಗೆ. ಕಾಫಿ ಲಿಮಿಟೆಡ್ ಆಗಿ ತಗೊಳ್ಳಿಲ್ಲ ಅಂತಂದ್ರೆ, ಎಸ್ಪೆಷಲಿ ನಮ್ಮ ಪೇಷಂಟ್ ಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದಾಗ ನಾವು ಕಾಫಿ ಅವಾಯ್ಡ್ ಮಾಡ್ಲೇಬೇಕಾಗುತ್ತೆ. ಮತ್ತು ಕಾಫಿ ಆಲ್ಸೋ ಡಿಹೈಡ್ರೇಷನ್ ಮಾಡ್ತೈತಿ, ಕಿಡ್ನಿ ಇಫೆಕ್ಟ್ ಆಗ್ತೈತಿ. ಮತ್ತೆ ನಾವು ಬಹಳಷ್ಟು ಮೆಡಿಸಿನ್ಸ್ ಇರೋದ್ರಿಂದ ಕಾಫಿ ಇಂಟರ್ಫಿಯರ್ ಆಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ನಾವು ಕಿಡ್ನಿ ಹಾರ್ಮ್ ಆಗ್ಬಾರ್ದಪ್ಪ ಅಂತಂದ್ರ, ಮತ್ತೆ ಯಾವುದೇ ಇಲ್ನೆಸ್ ಇಂದ ರಿಕವರಿ ಆಗ್ಬೇಕಂತಂದ್ರೆ ನಾವು ಆಲ್ಕೋಹಾಲ್ ಮತ್ತು ಕಾಫಿ ಲಿಮಿಟ್ ಮಾಡಬೇಕು, ಇಲ್ಲ ಅವಾಯ್ಡ್ ಮಾಡೋದು ಬಹಳ ಉತ್ತಮ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ. ಅದಕ್ಕೆ ನಂದ್ ಏನ್ ಮೆಸೇಜ್ ಅಪ್ಪ ಇವತ್ತಂತಂದ್ರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದವರಿಗೆ ಪ್ರೊಟೆಕ್ಟ್ ಯುವರ್ ನ್ಯೂ ಕಿಡ್ನಿ, ಸೇ ನೋ ಟು ಆಲ್ಕೋಹಾಲ್ ಅಂಡ್ ಕೆಫಿನ್ ಫಾರ್ ಎ ಹೆಲ್ದಿಯರ್ ಫ್ಯೂಚರ್, ಪ್ರಾಕ್ಟೀಸ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ.